ಆತ್ಮೀಯ ವಿದ್ಯಾರ್ಥಿಗಳೇ, DM ಪನ್ನಾಳೆ ಕ್ಲಾಸಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಈ ಅವಧಿಯಲ್ಲಿ ನಾವು 3 ಅಂಕದ ಪ್ರಶ್ನೆಗಳನ್ನು ಚರ್ಚಿಸೋಣ. ಪ್ರಶ್ನೆ ಸಂಖ್ಯೆ 25, ವರ್ಗಮೂಲ 5 ಒಂದು ಅಭಾಗಲಬ್ಧ ಸಂಖ್ಯೆ ಎಂದು ಸಾಧಿಸಿ. ಅಥವಾ ಇಲ್ಲಿ ಚಾಯ್ಸಿಂಗ್ ಕ್ವಶನ್ ಕೂಡ ಕೊಟ್ಟಿದ್ದಾರೆ. ಯುಕ್ಲಿಡ್ನ ಭಾಗಾಕಾರ ಕ್ರಮವಿಧಿ ಉಪಯೋಗಿಸಿ 24 ಮತ್ತು 40ರ ಮ ಸಾ ಅ ಕಂಡುಹಿಡಿಯಿರಿ. ನಂತರ ಮ ಸಾ ಅ 24, 40 ಮತ್ತು 20ರ ಲ ಸಾವನ್ನು ನಾವು ಕಂಡುಹಿಡಬೇಕು. ಈಗ ಮೊದಲನೆಯ ಪ್ರಶ್ನೆ 25ರಲ್ಲಿ ಮೊದಲನೇ ಪ್ರಶ್ನೆ, ವರ್ಗಮೂಲ 5 ಒಂದು ಅಭಾಗಲಬ್ಧ ಸಂಖ್ಯೆ ಎಂದು ಸಾಧಿಸಿ ಅಂತೇಳಿ ಕೊಟ್ಟಿದ್ದಾರೆ. ಈಗ ನಾವು ಪರಿಹಾರವನ್ನು ಚರ್ಚಿಸೋಣ. ಇಲ್ಲಿ ಓಕೆ, ನಾವು ಈ ಪ್ರಶ್ನೆಯನ್ನು ಕಾಂಟ್ರಾಡಿಕ್ಷನ್ ವಿಧಾನದಿಂದ ಬಿಡಿಸಬೇಕು. ವರ್ಗಮೂಲ 5 ಒಂದು ಭಾಗಲಬ್ಧ ಸಂಖ್ಯೆ ಅಂತ ಹೇಳಿ ನಾವು ಊಹಿಸೋಣ. ಆಗ ಅದು ಭಾಗಲಬ್ಧ ಸಂಖ್ಯೆಯಾಗಿ ಊಹಿಸಿದಾಗ ಅದು ಈ ರೂಪದಲ್ಲಿರ್ತದೆ. ವರ್ಗಮೂಲ 5 = p/q. ಇಲ್ಲಿ p ಮತ್ತು ಕ್ಯೂಗಳು ಸಹ ಅವಿಭಾಜ್ಯಗಳು ಅಂತ ಹೇಳ್ತೀವಿ. ಆಂಗ್ಲ ಭಾಷೆಯಲ್ಲಿ ಕೋಪ್ರೈಮ್ ಅಂತ ಹೇಳಿ ಡಿಫೈನ್ ಮಾಡ್ತೀವಿ. q is not = 0. ಇಲ್ಲಿ ಪಿಯನ್ನು ಎಡಭಾಗಕ್ಕೆ ಸ್ಥಳಾಂತರಿಸಿದಾಗ ಕ್ಯೂವನ್ನು ಎಡಭಾಗಕ್ಕೆ ಸ್ಥಳಾಂತರಿಸಿದಾಗ p = ವರ್ಗಮೂಲ 5 ಗುಣಿಸು q ಆಗಿರ್ತದೆ. ಎರಡು ಕಡೆ ವರ್ಗಗೊಳಿಸಿದಾಗ ಅದರ ಸ್ಕ್ವೇರಿಂಗ್ ಆನ್ ಬೋತ್ ಸೈಡ್ ವಿ ಗೆಟ್, ಇಲ್ಲಿ ನಮ್ಗೆ p² = 5 ಟೈಮ್ಸ್ q² ಆಗ್ತದೆ. ಇದು ಸಮೀಕರಣ 1 ಆಗಿರಲಿ. ಇಲ್ಲಿ ನಾವು ಈ ಬಲಭಾಗದಲ್ಲಿದ್ದಂತಹ 5ಅನ್ನು ಎಡಭಾಗಕ್ಕೆ ಸ್ಥಳಾಂತರಿಸಿದಾಗ ಅದು p² ಭಾಗಿಸ್ತದೆ. ಅದೇ ರೀತಿಯಾಗಿ 5 ಇದು ಪಿಯನ್ನು ಭಾಗಿಸುತ್ತದೆ. ಇಲ್ಲಿ ನಾವು p = 5q ಅಂತ ಹೇಳಿ ತೆಗೆದುಕೊಂಡಾಗ ಇಲ್ಲಿ p² = 25 k² ಆಗ್ತದೆ. p² = 25 k². ಇದು ಸಮೀಕರಣ 2 ಆಗಿರಲಿ. ಈ ಸಮೀಕರಣ 1 ಮತ್ತು ಸಮೀಕರಣ 2 ಬಳಕೆ ಮಾಡಿದಾಗ 5q² = 25 k². ಓಕೆ, ಇಲ್ಲಿ ನಾವು ಏನು ಮಾಡಬಹುದು, 25ಅನ್ನು 5ರಿಂದ ಭಾಗಿಸ್ಬೋದು. 5 1 5 5. ಓಕೆ, therefore q² = 5 ಟೈಮ್ಸ್ k². ಇಲ್ಲಿ 5 q² ಭಾಗಿಸುತ್ತದೆ ಮತ್ತು 5 q ಅನ್ನು ಕೂಡ ಭಾಗಿಸುತ್ತದೆ. ಆದ್ದರಿಂದ ಇಲ್ಲಿ ನಾವು 5 ಇದು q ಅನ್ನು ಕೂಡ ಭಾಗಿಸ್ತದೆ. ಆದ್ದರಿಂದ p ಮತ್ತು qಗಳು 5ಅನ್ನು ಸಾಮಾನ್ಯ ಅಪವರ್ತನವಾಗಿ ಹೊಂದಿವೆ. ಆದ್ದರಿಂದ ನಾವು ಊಹೆ ಮಾಡಿದ್ದೇವೆ ವರ್ಗಮೂಲ 5 ಒಂದು ಭಾಗಲಬ್ಧ ಸಂಖ್ಯೆ ಅಂತ ಹೇಳಿ. ಆದರೆ p ಮತ್ತು qಗಳು ಅಲ್ಲಿ ಸಹ ಅವಿಭಾಜ್ಯಗಳು ಅಂತ ಹೇಳಿದ್ದೀವಿ. ಆದರೆ ಇಲ್ಲಿ ಅಪವರ್ತನ 5 p ಮತ್ತು qಗಳಿಗೆ ಇರೋದರಿಂದ ನಮ್ಮ ಊಹೆಯ ವಿರುದ್ಧವಾಗಿದೆ. ಆದ್ದರಿಂದ ವರ್ಗಮೂಲ 5 ಒಂದು ಅಭಾಗಲಬ್ಧ ಸಂಖ್ಯೆ ಆಗಿದೆ. ಓಕೆ, ಇಲ್ಲಿ ಎರಡನೆಯ ಪ್ರಶ್ನೆ, a = 40, b = 24. ನಾವಿಲ್ಲಿ a = 40 ಕೊಟ್ಟಾರ, b = 24 ಆಗಿದೆ. ಇವು ಭಾಗಾಕಾರದ ಅನುಪ್ರಮೇಯದ ಪ್ರಕಾರ ನಾವು a = bq + r. ಇಲ್ಲಿ 0 is less than or equal r less than b. ಇಲ್ಲಿ ನಾವು ಈ 40ಅನ್ನು ನಾವು 24 × 1 + 16 ಅಂತೇಳಿ ಬರಿಬೋದು. ಅಗೇನ್ ಇಲ್ಲಿ ಈ 24ಅನ್ನು 16 × 1 + 8 ಅಂತೇಳಿ ಬರಿಬೋದು. ಇಲ್ಲಿ 16ಅನ್ನು 8 × 2 + 0 ಅಂತೇಳಿ ಬರಿಬೋದು. ಇಲ್ಲಿ ನಾವು ಈ ಹಂತವನ್ನು ಇಲ್ಲಿಗೆ ನಿಲ್ಲಿಸಬೇಕು. ಕಾರಣ ಇಲ್ಲಿ ಶೇಷ 0 ಆಗಿರೋದ್ರಿಂದ ಇಲ್ಲಿ ಈ 8ಅನ್ನು ನಾವು 24 ಮತ್ತು 40ರ ಮ ಸಾ ಅಂಥೇಳಿ ಮ ಸಾ ಆಗಿರ್ತದೆ. ಓಕೆ, ಇನ್ನು ಇಲ್ಲಿ ನಾವು ಈ 20 ಮತ್ತು 8ರ ಲ ಸಾವನ್ನು ಕಂಡಿಬೇಕಾಗಿದೆ. ಆದ್ದರಿಂದ 8ಅನ್ನು ನಾವು ಈ ಥರ ಬರಿಬೋದು.
2 ಈಸ್ ಈಕ್ವಲ್ ಟು ಕ್ಯೂಬ್ ಅಂತೇಳಿ ಈ 20ಅನ್ನು 2 ಗುಣಿಸು 2 ಗುಣಿಸು 5 ಅಂತೇಳಿ ಬರಿಬೋದು. ಆದ್ದರಿಂದ ನಾವು ಲಸ 8 ಮತ್ತು 20 ಲಸ 2 ಕ್ಯೂಬ್ ಇಂಟು 5 ಆಗಿರ್ತದೆ. 8 ಇಂಟು 5 ಈಸ್ ಈಕ್ವಲ್ ಟು 40 ಆಗ್ತದೆ. ಇಲ್ಲದ ವಿದ್ಯಾರ್ಥಿಗಳೇ, ನಾವು ಈ ಪರ್ಯಾಯ ವಿಧಾನವನ್ನು ಕೂಡ ನಾವು ಗಮನಿಸ್ಬೋದು. ಈ ವಿಧಾನ ಎಲ್ಲರಿಗೂ ಪರಿಚಿತ ಆಗಿರೋದ್ರಿಂದ ಇದನ್ನು ಚರ್ಚೆ ಮಾಡಲಿಕ್ಕೆ ಹೋಗೋದಿಲ್ಲ. ಆದ್ದರಿಂದ ನೇರವಾಗಿ ಲಸ ಅವು ಎಷ್ಟಾಗ್ತದೆ ಅಂದರೆ ಇಲ್ಲಿ 40 ಆಗಿರ್ತದೆ. ಓಕೆ, ಇದು 25 ಪ್ರಶ್ನೆ ಸಂಖ್ಯೆ 25ರ ಪರಿಹಾರ. ಇನ್ನು ಕ್ವಶನ್ ನಂಬರ್ 26. ಇಂಧನ ಉಳಿತಾಯ ಮಾಡಲು, ವಾಯು ಮಾಲಿನ್ಯ ತಪ್ಪಿಸಲು, ಉತ್ತಮ ಆರೋಗ್ಯಕ್ಕಾಗಿ ಎ ಮತ್ತು ಬಿ ಅಂತಕ್ಕಂಥ ಇಬ್ಬರು ವಿದ್ಯಾರ್ಥಿಗಳು 12 ಕಿಲೋಮೀಟರ್ ದೂರದಲ್ಲಿರುವ ತಮ್ಮ ಕಚೇರಿಗೆ ತಲುಪಲು ಸೈಕಲ್ ಓಡಿಸುತ್ತಾರೆ. ಬಿಯ ಸೈಕಲ್ ಓಡಿಸುವ ಸರಾಸರಿ ಜವವು ಎಗಿಂತ 2 ಕಿಲೋಮೀಟರ್ ಪರ್ ಗಂಟೆ ಹೆಚ್ಚಾಗಿರೋದ್ರಿಂದ ಬಿಯು ಕಚೇರಿಯನ್ನು ತಲುಪಲು ಎಗಿಂತ 30 ನಿಮಿಷ ಕಡಿಮೆ ಸಮಯ ತೆಗೆದುಕೊಳ್ಳುವರು. ಹಾಗಾದರೆ ಎ ಮತ್ತು ಬಿಯು ಕಚೇರಿ ತಲುಪಲು ತೆಗೆದುಕೊಳ್ಳುವ ಸಮಯವನ್ನು ನಾವಿಲ್ಲಿ ಕ್ಯಾಲ್ಕುಲೇಟ್ ಮಾಡಬೇಕಾಗಿದೆ. ಓಕೆ, ಪರಿಹಾರ. ಓಕೆ, ಇಲ್ಲಿ ಎಯ ಸೈಕಲ್ ಓಡಿಸುವ ಜವ x ಕಿಲೋಮೀಟರ್ ಪರ್ ಗಂಟೆ ಆಗಿರಲಿ. ನಮ್ಗೆ ಎ ಅಂತಕ್ಕಂತಹ ವ್ಯಕ್ತಿಯ ಜವ ಗೊತ್ತಿಲ್ಲ. ಆದ್ದರಿಂದ ನಾವು ಅದನ್ನು x ಕಿಲೋಮೀಟರ್ ಪರ್ ಗಂಟೆ ಅಂಥೇಳಿ ನಾವು ತೆಗೆದುಕೊಳ್ಳಬಹುದು. ಹಾಗಾದರೆ ಇಲ್ಲಿ ಎಯು ಕಚೇರಿ ತಲುಪಲು ತೆಗೆದುಕೊಳ್ಳುವ ಸಮಯ, ನಾವು ಸಮಯವನ್ನು ದೂರ ಡಿವೈಡ್ ಬೈ ಜವ ಅಂಥೇಳಿ ಬರಿಬೋದು. ಸಮಯ ಈಸ್ ಈಕ್ವಲ್ ಟು ದೂರ ಡಿವೈಡ್ ಬೈ ಜವ. ಹಾಗಾದರೆ ದೂರ 12 ಕಿಲೋಮೀಟರ್, ಜವ ನಮ್ಗೆ ಗೊತ್ತಿಲ್ಲ, ಎಕ್ಸ್ ಅಂತೇಳಿ ಕನ್ಸಿಡರ್ ಮಾಡಿದ್ದೀವಿ. ಓಕೆ, 12 ಡಿವೈಡ್ ಬೈ ಎಕ್ಸ್ ಗಂಟೆಗಳು. ಇದು ಎಯು ಕಚೇರಿ ತಲುಪಲು ತೆಗೆದುಕೊಳ್ಳುವ ಸಮಯ. ಅದೇ ರೀತಿಯಾಗಿ ಬಿಯ ಜವವನ್ನು ಕ್ಯಾಲ್ಕುಲೇಟ್ ಮಾಡಿದಾಗ ಅದು ಪಿಯು ಕಚೇರಿಯನ್ನು ತಲುಪಲು ತೆಗೆದುಕೊಳ್ಳುವ ಸಮಯ T2 ಈಸ್ ಈಕ್ವಲ್ ಟು 12 ಬೈ ಎಕ್ಸ್ ಪ್ಲಸ್ 2 ಆಗಿರ್ತದೆ. ಇಲ್ಲಿ ಎಕ್ಸ್ ಪ್ಲಸ್ 2 ಯಾಕಾಗಿದೆ ಅಂದ್ರೆ ಬಿಯ ಜವು ಎಗಿಂತ 2 ಕಿಲೋಮೀಟರ್ ಪರ್ ಗಂಟೆ ಹೆಚ್ಚಾಗಿರೋದ್ರಿಂದ ಇಲ್ಲಿ ಎಕ್ಸ್ ಪ್ಲಸ್ 2 ಆಗ್ತದೆ. ಹಾಗಾದರೆ ಇಲ್ಲಿ ಹೇಳಿಕೆಯ ಪ್ರಕಾರ ನಾವು ಈ ಥರ ಬರಿಬೋದು. ಇಲ್ಲಿ 12 ಇಲ್ಲಿ ನಾವು T1 ಮೈನಸ್ T2 ಈಸ್ ಈಕ್ವಲ್ ಟು T1 ಮೈನಸ್ T2 ಈಸ್ ಈಕ್ವಲ್ ಟು T1 ಮೈನಸ್ T2 ಈಸ್ ಈಕ್ವಲ್ ಟು 30 ನಿಮಿಷ. ಓಕೆ, 30 ನಿಮಿಷ. ಇಲ್ಲಿ ನಾವು T1 ಈಸ್ ಈಕ್ವಲ್ ಟು ಕೂಡ ಕ್ಯಾಲ್ಕುಲೇಟ್ ಮಾಡಿದ್ದೀವಿ. ಅದು 12 ಬೈ ಎಕ್ಸ್ ಆಗಿರ್ತದೆ. T2 ಈಸ್ ಈಕ್ವಲ್ ಟು 12 ಬೈ ಎಕ್ಸ್ ಪ್ಲಸ್ 2 ಆಗಿರ್ತದೆ. ಮೈನಸ್ ಈಸ್ ಈಕ್ವಲ್ ಟು 30 ನಿಮಿಷನ. ಇಲ್ಲಿ 30 ನಿಮಿಷನ ನಾವು ಗಂಟೆಯಲ್ಲಿ ಎಕ್ಸ್ಪ್ರೆಸ್ ಮಾಡಬೇಕು. ಹಾಗಾದರೆ 30 ನಿಮಿಷವನ್ನು ಗಂಟೆಯಲ್ಲಿ ಎಕ್ಸ್ಪ್ರೆಸ್ ಮಾಡಿದಾಗ ಅದು 1/2 ಗಂಟೆ ಆಗ್ತದೆ. ಆದ್ದರಿಂದ ಇಲ್ಲಿ T1 ಮೈನಸ್ T2 ಈಸ್ ಈಕ್ವಲ್ ಟು 30 ಮಿನಿಟ್ಸ್ ಈಸ್ ಈಕ್ವಲ್ ಟು 1/2 ಗಂಟೆ ಆಗಿರ್ತದೆ. ಓಕೆ, ಇನ್ನು ನಾವಿಲ್ಲಿ ಎಡಭಾಗದಲ್ಲಿ ಲಸವನ್ನು ತೆಗೆದಾಗ ಎಕ್ಸ್ ಇಂಟು ಎಕ್ಸ್ ಪ್ಲಸ್ 2 ಆಗಿರ್ತದೆ. ಇನ್ನು 12 ಟೈಮ್ಸ್ ಎಕ್ಸ್ ಪ್ಲಸ್ 2 ಮೈನಸ್ 12x ಈಸ್ ಈಕ್ವಲ್ ಟು 1/2. ನಾವಿಲ್ಲಿ ಇಲ್ಲಿ 12 ಟೈಮ್ಸ್ ಎಕ್ಸ್ ಪ್ಲಸ್ 2 ಇಂಟು 12 ಈಸ್ ಈಕ್ವಲ್ 24 ಮೈನಸ್ 12x ಆ್ಯಸ್ ಇಟ್ ಈಸ್. ಇಲ್ಲಿ ಛೇದದಲ್ಲಿ ಎಕ್ಸ್ ಇಂಟು ಎಕ್ಸ್ ಸ್ಕ್ವೇರ್ ಎಕ್ಸ್ ಪ್ಲಸ್ 2x ಆಗಿರ್ತದೆ ಈಸ್ ಈಕ್ವಲ್ 1/2 ಆ್ಯಸ್ ಇಟ್ ಈಸ್. ಇಲ್ಲಿ ಓರೆ ಗುಣಾಕಾರ ಮಾಡಿದಾಗ 2 ಇಂಟು 24 ಈಸ್ ಈಕ್ವಲ್ ಟು ಎಕ್ಸ್ ಸ್ಕ್ವೇರ್ ಪ್ಲಸ್ 2x ಆಗಿರ್ತದೆ. ಓಕೆ, ಇಲ್ಲಿ 48ಅನ್ನು ಬಲಭಾಗಕ್ಕೆ ಸ್ಥಳಾಂತರಿಸಿದಾಗ ನಮಗಿಲ್ಲಿ ಎಕ್ಸ್ ಸ್ಕ್ವೇರ್ ಪ್ಲಸ್ 2x ಮೈನಸ್ 48 ಈಸ್ ಈಕ್ವಲ್ ಟು 0 ಆಗಿರ್ತದೆ. ಓಕೆ, ಇದು ವರ್ಗ ಸಮೀಕರಣ. ಈ ವರ್ಗ ಸಮೀಕರಣವನ್ನು ನಾವು ಯಾವ ಥರ ಬಿಡಿಸ್ಬೇಕು ಅನ್ನೋದು ಎಲ್ಲ ವಿದ್ಯಾರ್ಥಿಗಳಿಗೆ ಗೊತ್ತಿದೆ. ಇಲ್ಲಿ ನಾವು ಎಕ್ಸ್ ಸ್ಕ್ವೇರ್ ಪ್ಲಸ್ 2x ಮೈನಸ್ 48 ಈಸ್ ಈಕ್ವಲ್ ಟು 0. ಇದನ್ನು ನಾವು ಪ್ಲಸ್ 2xನ್ನು ಈ ಥರ ಸ್ಪ್ಲಿಟ್ ಮಾಡ್ಬೋದು, 8x ಮೈನಸ್ 6x ಅಂತ ಹೇಳಿ. ಇಲ್ಲಿ ಮೊದಲ ಎರಡು ಪದಗಳಲ್ಲಿ x ಕಾಮನ್ ಫ್ಯಾಕ್ಟರ್ ಇರೋದ್ರಿಂದ ಟೇಕಿಂಗ್ ಕಾಮನ್ ಫ್ಯಾಕ್ಟರ್ x ವಿ ಗೆಟ್ x ಪ್ಲಸ್ 8. ಇಲ್ಲಿ -6 ಅನ್ನು ಕಾಮನ್ ತೆಗೆದಾಗ ಅಗೇನ್ x ಪ್ಲಸ್ 8 ಆಗ್ತದೆ ಈಸ್ ಈಕ್ವಲ್ ಟು 0. ಇಲ್ಲಿ x ಪ್ಲಸ್ 8 ಕಾಮನ್ ಫ್ಯಾಕ್ಟರ್ದ ಸಾಮಾನ್ಯ ಅಪವರ್ತನದ ಕಾಮನ್ ತೆಗೆದಾಗ x ಮೈನಸ್ 6 ಆಗ್ತದೆ. ಇಲ್ಲಿ ಶೂನ್ಯ ಗುಣಲಬ್ಧ ನಿಯಮ ಪ್ರಕಾರ x ಪ್ಲಸ್ 8 ಈಸ್ ಈಕ್ವಲ್ ಟು 0, x ಈಸ್ ಈಕ್ವಲ್ ಟು -8, x ಮೈನಸ್ 6 ಈಸ್ ಈಕ್ವಲ್ ಟು 0, x ಈಸ್ ಈಕ್ವಲ್ ಟು ಪ್ಲಸ್ 6. ಆದ್ದರಿಂದ ಎಯ ಜವವು
6 ಕಿಲೋಮೀಟರ್ ಪರ್ ಗಂಟೆ ಆಗಿರ್ತದೆ. ಬಿ ಎ ಜಾವು ಎ ಜಾವ್ಗಿಂತ 2 ಕಿಲೋಮೀಟರ್ ಪರ್ ಗಂಟೆ ಹೆಚ್ಚಾಗಿರೋದ್ರಿಂದ 6 + 2 ಆಗ್ತದೆ, ಅದು 8 ಆಗ್ತದೆ. ಆದ್ದರಿಂದ ಕಚೇರಿಯನ್ನು ತಲುಪಲು ತೆಗೆದುಕೊಳ್ಳುವ ಸಮಯ ದೂರ / ಜಾವ 6 12/6 2 ಗಂಟೆಗಳು. ಬಿ ಎ ಕಚೇರಿಯನ್ನು ತಲುಪಲು ತೆಗೆದುಕೊಳ್ಳುವ ಸಮಯ ಎ ವ್ಯಕ್ತಿ ದೂರ / ಜಾವ 12/8 1.5 ಗಂಟೆಗಳು. ನಾವು ಇದು ಪ್ರಶ್ನೆ ಸಂಖ್ಯೆ 26ರ ಪರಿಹಾರ. ಅಥವಾ ನಾವು ಆತ್ಮೀಯ ವಿದ್ಯಾರ್ಥಿಗಳೇ, ಈ ಪರ್ಯಾಯ ವಿಧಾನ ಕೂಡ ನಾವು ಪರ್ಯಾಯ ವಿಧಾನದಿಂದ ಕೂಡ ನಾವು ಈ ಪ್ರಶ್ನೆಗೆ ಉತ್ತರಿಸ್ಬೋದು, ಆದರೆ ಇದು ಅವಶ್ಯಕತೆ ಇಲ್ಲ ಅಂತ ಎಣಿಸ್ತದೆ. ಆದ್ದರಿಂದ ನಾನು ಮೂವ್ ಆನ್ ಟು ನೆಕ್ಸ್ಟ್ ಕ್ವಶನ್. ಪ್ರಶ್ನೆ ಸಂಖ್ಯೆ 27. ಇಲ್ಲಿ ಪ್ರಶ್ನೆ ಸಂಖ್ಯೆ 27, x ಕೊಟ್ಟಾರ, y ಕೊಟ್ಟಾರ. ನಮಗಿಲ್ಲಿ x² - y² q² - p² ಅಂತೇಳಿ ಸಾಧಿಸಿ ಎಂದು ಹೇಳಿದ್ದಾರೆ. ಇಲ್ಲಿ ಈ ಕ್ವಶನ್ಸ್ ತುಂಬ ಈಸಿಯಾಗಿದೆ. ಸ್ವಲ್ಪ ಇಲ್ಲಿ ಸೂಕ್ಷ್ಮವಾಗಿ ಗಮನಿಸಬೇಕು. ನಾವೇನು ಸಾಧಿಸಬೇಕಾಗಿದೆ ಅದರ ಎಡಭಾಗವನ್ನು ವೀಕ್ಷಣೆ ಮಾಡಿದ್ರೆ ಗೊತ್ತಾಗ್ತದೆ ನಾವೇನು ಮಾಡಬೇಕು ಅಂತ ಹೇಳಿ. ಇಲ್ಲಿ x ಕೊಟ್ಟಾರ, y ಕೊಟ್ಟಾರ. ಜಸ್ಟ್ ನಾವು x² ಮಾಡಬೇಕು, y² ಮಾಡಬೇಕು. ಒಂದರಲ್ಲಿ ಒಂದು ಅಥವಾ x ಇಲ್ಲಿ ಕೊಟ್ಟಿದ್ದಾರೆ, y ಕೊಟ್ಟಿದ್ದಾರೆ. x² ಮಾಡ್ಕೋಬೇಕು, y² ಮಾಡ್ಕೋಬೇಕು. ಇಕ್ವೇಷನ್ ಇದಕ್ಕೆ x² equation 1 and y² equation 2. 1 - 2 ಮಾಡ್ರೆ ಆಫ್ಟರ್ ಸಿಂಪ್ಲಿಫಿಕೇಶನ್ ವಿ ಗೆಟ್ ವಾಟ್? q² - p². ಓಕೆ, ಈಗ ಅಥವಾ ಇಲ್ಲಿ ಚಾಯ್ಸಿಂಗ್ ಕ್ವಶನ್ ಕೂಡ ಇದು ಈಜಿ ಇದೆ, ನಾವು ಮುಂದೆ ಚರ್ಚಿಸೋಣ. ಇಲ್ಲಿ ಮೊದಲನೇ ಪ್ರಶ್ನೆಯನ್ನು ಚರ್ಚಿಸೋಣ. x ಮತ್ತು y ಇದು ದತ್ತ. x² ಮಾಡಿದಾಗ ಇಲ್ಲಿ ಬಲಭಾಗದಲ್ಲಿ p tan θ + q sec θ ಅದನ್ನು ಸ್ಕ್ವೇರ್ ಮಾಡಬೇಕಾಗ್ತದೆ. ನಮಗಿಲ್ಲಿ a + b ಹೋಲ್² ಫಾರ್ಮುಲಾ ಗೊತ್ತಿದೆ. ಇದು a, ಇದು b ಆಗಿರ್ತದೆ. ಓಕೆ, a² ಅಂದರೆ p² × tan² θ, b² ಅಂದರೆ q² sec² θ, 2 times p × q. p ಅಂದರೆ p tan θ, b ಅಂದರೆ q sec θ. ಓಕೆ, 2 times pq × tan θ × sec θ. ಇದು ಸಮೀಕರಣ 1 ಆಗಿರಲಿ. ಅದೇ ರೀತಿಯಾಗಿ y², ಇಲ್ಲಿ p sec θ + q tan θ ಹೋಲ್ ಸ್ಕ್ವೇರ್, p sec θ a, q tan θ b, a + b ಹೋಲ್ ಸ್ಕ್ವೇರ್ ಫಾರ್ಮುಲಾ ಎಲ್ಲರಿಗೂ ಪರಿಚಯ ಇರತಕ್ಕಂಥ ಫಾರ್ಮುಲಾ ಅದು. ಅದನ್ನು ಎಕ್ಸ್ಪಾಂಡ್ ಮಾಡಿದಾಗ ನಮಗೆ ಈ ಥರ ಬರ್ತದೆ. p² sec² θ + q² tan² θ + 2 times pq × sec θ × tan θ. ದಿಸ್ ಈಸ್ ಕಾಲ್ಡ್ ಕೇಸ್ ನಂಬರ್ 2. ಇದು ಸಮೀಕರಣ 2 ಆಗಿರಲಿ. ಈಗ ಸಮೀಕರಣ 1ರಲ್ಲಿ ಸಮೀಕರಣ 2ನ್ನು ಮೈನಸ್ ಮಾಡಬೇಕು. ನಮಗೆ x² - y² ಸಿಗ್ತದೆ. ಓಕೆ, ಇಲ್ಲಿ ಸಮೀಕರಣ 1ರಿಂದ 2ನ್ನು ಕಳೆದಾಗ x² - y², x² ಅನ್ನು ಆಲ್ರೆಡಿ ಫೈಂಡ್ ಮಾಡಿದ್ದೀವಿ, y² ಕೂಡ ಫೈಂಡ್ ಮಾಡಿದ್ದೀವಿ. ಆ ಬೆಲೆಗಳನ್ನು ಆದೇಶಿಸಬೇಕು. ಇದು x² ಇದು y². ಇಲ್ಲಿ ಇದು ಮತ್ತು ಇದು ಪ್ಲಸ್ 2pq tan θ × sec θ ಮೈನಸ್ 2pq sec θ × tan θ ಕ್ಯಾನ್ಸಲ್ ಆಗ್ತದೆ. ಒಂದು ಪ್ಲಸ್ ಇದೆ, ಒಂದು ಮೈನಸ್ ಇದೆ. ಆನಂತರ ಇಲ್ಲಿ ಮೊದಲನೇ ಟರ್ಮ್ದಲ್ಲಿ ಇಲ್ಲಿ p² ಕಾಮನ್ ಇದೆ, ಇಲ್ಲಿ ಕೂಡ p² ಕಾಮನ್ ಇದೆ. p² ಕಾಮನ್ ತೆಗೆದಾಗ ನಮಗಿಲ್ಲಿ p² × tan² θ - sec² θ ಆಗಿರ್ತದೆ. ಮತ್ತು ಇಲ್ಲಿ q² ಅನ್ನು ಎರಡನೇ ಟರ್ಮ್ದಲ್ಲಿ q² ಕಾಮನ್ ತೆಗೆದಾಗ sec² θ - tan² θ ಆಗಿರ್ತದೆ. ಓಕೆ, ಇಲ್ಲಿ ನಾವು ಈ ಮೊದಲನೇ ಪದ tan² - sec² θ ಇರೋದ್ರಿಂದ ಇದನ್ನು ನಾವು ಇಲ್ಲಿ tan² θ - sec² θ ಬರೀಬೇಕಾಗ್ತದೆ. ಅದಕ್ಕೆ ನಾವು ಇಲ್ಲಿ ಮೈನಸ್ ಕಾಮನನ್ನು ತೆಗೆದಿದ್ದೀವಿ. ಇಲ್ಲಿ tan² θ - sec² θ ಕಾಮನ್ ಆಗ್ತದೆ. ಅಗೇನ್ ರಿಮೈನಿಂಗ್ ಟರ್ಮ್ಸ್ ಆರ್ p² - q². p² - q² tan² θ - sec² θ. ಇಲ್ಲಿ p² - q² ಆ್ಯಸ್ ಇಟ್ ಈಸ್, tan² θ - sec² θ -1 ಅಂತ ಬರಿಬೋದು, -1 ಅಂತೇಳಿ ಬರಿಬೋದು. ನಾವು ತ್ರಿಕೋನಮಿತಿಯ ಎರಡನೇ ನಿತ್ಯ ಸಮೀಕರಣವನ್ನು ಬಳಕೆ ಮಾಡಿಕೊಂಡು ದಿಸ್ ಈಸ್ ಈಕ್ವಲ್ ಟು -1 ಅಂತೇಳಿ ಬರಿಬೋದು. ಇಲ್ಲಿ -1ಅನ್ನು ಮಲ್ಟಿಪ್ಲೈ ಮಾಡಿದಾಗ q² - p² ಆಗಿರ್ತದೆ. ಆದ್ದರಿಂದ x² - y² q² - p². ಇದು ನಮಗೆ ಬೇಕಾಗಿರ್ತಕ್ಕಂತಹ ರಿಕ್ವೈರ್ಡ್ ರಿಸಲ್ಟ್. ಓಕೆ, ಈಗ ಎರಡನೇ ಪ್ರಶ್ನೆ.
ಎರಡನೇ ಪ್ರಶ್ನೆಯನ್ನು ಎಲ್ ಎಚ್ ಎಸ್ ಅನ್ನು ಕನ್ಸಿಡರ್ ಮಾಡಿ ಆರ್ ಎಚ್ ಎಸ್ ಅನ್ನು ಪ್ರೂವ್ ಮಾಡ್ಬೋದು. ಇಲ್ಲಿ ಕಾಟ್ ಸ್ಕ್ವೇರ್ ಆಫ್ 90 ಮೈನಸ್ ಥೀಟಾ ಡಿವೈಡ್ ಬೈ ಟ್ಯಾನ್ ಸ್ಕ್ವೇರ್ ಥೀಟಾ ಮೈನಸ್ 1 ಪ್ಲಸ್ ಕೋಸ್ ಎಕ್ಸ್ ಸ್ಕ್ವೇರ್ ಥೀಟಾ ಡಿವೈಡ್ ಬೈ ಸೆಕ್ಸ್ ಸ್ಕ್ವೇರ್ ಥೀಟಾ ಮೈನಸ್ ಕೋಸ್ ಎಕ್ಸ್ ಸ್ಕ್ವೇರ್ ಥೀಟಾ. ಇಲ್ಲಿ ನಮ್ಗೆ ಕಾಟ್ ಆಫ್ 90 ಮೈನಸ್ ಥೀಟಾ ಫಾರ್ಮುಲಾ ಗೊತ್ತದ. ಕಾಟ್ ಆಫ್ 90 ಮೈನಸ್ ಥೀಟಾ ಇಸ್ ಈಕ್ವಲ್ ಟು ಟ್ಯಾನ್ ಥೀಟಾ ಆಗ್ತದೆ. ಆದ್ದರಿಂದ ನಾವು ಇದನ್ನು ಈ ಥರ ಬರಿಬೋದು. ಓಕೆ, ರಿಮೈನಿಂಗ್ ಟರ್ಮ್ಸ್ ಆ್ಯಸ್ ಇಟ್ ಈಸ್. ಇಲ್ಲಿ ನಾವು ಟ್ಯಾನ್ ಸ್ಕ್ವೇರ್ ಥೀಟಾವನ್ನು ಸೈನ್ ಸ್ಕ್ವೇರ್ ಥೀಟಾ ಬೈ ಕಾಸ್ ಸ್ಕ್ವೇರ್ ಥೀಟಾ ಅಂತ ಬರಿಬೋದು. ಪ್ಲಸ್ ಡಿವೈಡೆಡ್ ಬೈ ಈ ಟ್ಯಾನ್ ಸ್ಕ್ವೇರ್ ಥೀಟಾವನ್ನು ಸೈನ್ ಸ್ಕ್ವೇರ್ ಥೀಟಾ ಬೈ ಕಾಸ್ ಸ್ಕ್ವೇರ್ ಥೀಟಾ ಅಂತ ಬರಿಬೋದು. ಮೈನಸ್ 1 ಆ್ಯಸ್ ಇಟ್ ಈಸ್. ಇಲ್ಲಿ ಕೋಸೆಕ್ ಸ್ಕ್ವೇರ್ ಥೀಟಾವನ್ನು ನಾವು 1 ಬೈ ಸೈನ್ ಸ್ಕ್ವೇರ್ ಥೀಟಾ ಅಂತೇಳಿ ಬರಿಬೋದು. ಯಾಕಂದರೆ ಸೈನ್ ಥೀಟಾದ ವಿಲೋಮ ಕೋಸೆಕ್ ಥೀಟಾ ಆಗಿರ್ತದೆ. ಆದ್ದರಿಂದ ಈ ಥರ ಬರಿಬೋದು ನಾವು. ಅದೇ ರೀತಿಯಾಗಿ ಇಲ್ಲಿ ಸೆಕ್ಸ್ ಸ್ಕ್ವೇರ್ ಥೀಟಾನ 1 ಬೈ ಕಾಸ್ ಸ್ಕ್ವೇರ್ ಥೀಟಾ, ಕೋಸೆಕ್ ಥೀಟಾವನ್ನು 1 ಬೈ ಸೈನ್ ಸ್ಕ್ವೇರ್ ಥೀಟಾ ಅಂತ ಕೂಡ ಬರಿಬೋದು. ಇಲ್ಲಿ ಓಕೆ, ಇದು ಆ್ಯಸ್ ಇಟ್ ಈಸ್. ಇಲ್ಲಿ ನಾವು ಲಸ ತೆಗೆದಾಗ ಕಾಸ್ ಸ್ಕ್ವೇರ್ ಥೀಟಾ ಆಗ್ತದೆ. ಸೈನ್ ಸ್ಕ್ವೇರ್ ಥೀಟಾ ಮೈನಸ್ ಇಲ್ಲಿ ಇದಕ್ಕೆ ನಾವು ಕಾಸ್ ಸ್ಕ್ವೇರ್ ಥೀಟಾ ಮಲ್ಟಿಪ್ಲೈ ಮಾಡಿದಾಗ ಮೈನಸ್ ಕಾಸ್ ಸ್ಕ್ವೇರ್ ಥೀಟಾ ಆಗಿರ್ತದೆ. ಪ್ಲಸ್ 1 ಬೈ ಇದು ಆ್ಯಸ್ ಇಟ್ ಈಸ್. ಇಲ್ಲಿ ನಾವು ಅಗೇನ್ ಇಲ್ಲಿ ನಾವು ಲಸ ತೆಗೆದಾಗ ಸೈನ್ ಸ್ಕ್ವೇರ್ ಥೀಟಾ ಇಂಟು ಕಾಸ್ ಸ್ಕ್ವೇರ್ ಥೀಟಾ ಆಗ್ತದೆ. ಓರೆ ಗುಣಾಕಾರ ಮಾಡಿದಾಗ ಇಲ್ಲಿ ಸೈನ್ ಸ್ಕ್ವೇರ್ ಥೀಟಾ ಮೈನಸ್ ಕಾಸ್ ಸ್ಕ್ವೇರ್ ಥೀಟಾ ಆಗ್ತದೆ. ಇಲ್ಲಿ ಓಕೆ, ಇನ್ನು ನಾವು ಈ ಹಂತವನ್ನು ವೀಕ್ಷಣೆ ಮಾಡಿದಾಗ ಇಲ್ಲಿ ಕಾಸ್ ಥೀಟಾ ಮತ್ತು ಕಾಸ್ ಥೀಟಾ ಕ್ಯಾನ್ಸಲ್ ಆಗ್ತದೆ. ಇಲ್ಲಿ ಸೈನ್ ಥೀಟಾ ಮತ್ತು ಈ ಒಂದು ಸೈನ್ ಥೀಟಾ ಕ್ಯಾನ್ಸಲ್ ಆಗ್ತದೆ. ರಿಮೈನಿಂಗ್ ಟರ್ಮ್ಸ್ ಇಲ್ಲಿ ಸೈನ್ ಸ್ಕ್ವೇರ್ ಥೀಟಾ ಡಿವೈಡ್ ಬೈ ಸೈನ್ ಸ್ಕ್ವೇರ್ ಥೀಟಾ ಮೈನಸ್ ಕಾಸ್ ಸ್ಕ್ವೇರ್ ಥೀಟಾ ಆ್ಯಸ್ ದಿಸ್ ಮತ್ತು ಇದು ಆ್ಯಸ್ ಇಟ್ ಈಸ್ ಆಗ್ತದೆ. ಇಲ್ಲಿ ಇದು ರಿವರ್ಸ್ ಆಗ್ತದೆ. ಕಾಸ್ ಸ್ಕ್ವೇರ್ ಥೀಟಾ ಡಿವೈಡ್ ಬೈ ಸೈನ್ ಸ್ಕ್ವೇರ್ ಥೀಟಾ ಮೈನಸ್ ಕಾಸ್ ಸ್ಕ್ವೇರ್ ಥೀಟಾ. ಇಲ್ಲೂ ಸೈನ್ ಸ್ಕ್ವೇರ್ ಥೀಟಾ ಮೈನಸ್ ಕಾಸ್ ಸ್ಕ್ವೇರ್ ಥೀಟಾ, ಇಲ್ಲೂ ಸೈನ್ ಸ್ಕ್ವೇರ್ ಥೀಟಾ ಮೈನಸ್ ಕಾಸ್ ಸ್ಕ್ವೇರ್ ಥೀಟಾ ಇರೋದ್ರಿಂದ ನಾವು ಓಕೆ ಎಲ್ಸಿಎಂ ತೆಗೆದಾಗ ಎಲ್ಸಿಎಂ ಸೇಮ್ ಆಗ್ತದೆ. ದಟ್ ಈಸ್ ಸೈನ್ ಸ್ಕ್ವೇರ್ ಥೀಟಾ ಮೈನಸ್ ಕಾಸ್ ಸ್ಕ್ವೇರ್ ಥೀಟಾ. ಇಲ್ಲಿ ಅಂಶಗಳು 2 ಪ್ಲಸ್ ಆಗ್ತದೆ. ಆ್ಯಂಡ್ ದಿಸ್ ಇಸ್ ಈಕ್ವಲ್ ಟು 1 ಆಗ್ತದೆ. ಕಾರಣ ತ್ರಿಕೋಣಮಿತಿಯ ಮೊದಲನೇ ನಿತ್ಯ ಸಮೀಕರಣ ಸೈನ್ ಸ್ಕ್ವೇರ್ ಥೀಟಾ ಪ್ಲಸ್ ಕಾಸ್ ಸ್ಕ್ವೇರ್ ಥೀಟಾ ಇಸ್ ಈಕ್ವಲ್ ಟು 1 ಆಗಿರ್ತದೆ. ಆದ್ದರಿಂದ 1 ಡಿವೈಡ್ ಬೈ ಸೈನ್ ಸ್ಕ್ವೇರ್ ಥೀಟಾ ಮೈನಸ್ ಕೋಸೆಕ್ ಸ್ಕ್ವೇರ್ ಥೀಟಾ ಇದು ನಮಗೆ ಬೇಕಾಗಿರ್ತಕ್ಕಂತಹ ಬಲಭಾಗ RHS. therefore LHS is equal to RHS. ಇದು ಈ ಪ್ರಶ್ನೆಗೆ ಸಂಬಂಧಿಸಿದ ಪರಿಹಾರ. ಇನ್ನು ಪ್ರಶ್ನೆ ಸಂಖ್ಯೆ 28. ನಾವಿಲ್ಲಿ ಕೊಟ್ಟಂತಹ ದತ್ತಾಂಶಗಳಿಗೆ ಮಧ್ಯಾಂಕವನ್ನು ಕ್ಯಾಲ್ಕುಲೇಟ್ ಮಾಡಬೇಕು ಮತ್ತು ಅಥವಾ ಇಲ್ಲಿ ಚಾಯ್ಸಿಂಗ್ ಕ್ವಶನ್ ಕೂಡ ಇದೆ. ಇದಕ್ಕೆ ನಾವು ಬಹುಲಕವನ್ನು ಕ್ಯಾಲ್ಕುಲೇಟ್ ಮಾಡಬೇಕು. ಮೊದಲು ನಾವಿಲ್ಲಿ ಮಧ್ಯಾಂಕವನ್ನು ಕ್ಯಾಲ್ಕುಲೇಟ್ ಮಾಡೋಣ. ಅದ್ರ ಬಗ್ಗೆ ಇಲ್ಲಿ ಚರ್ಚಿಸೋಣ. ಇಲ್ಲಿ ಮಧ್ಯಾಂಕವನ್ನು ಕ್ಯಾಲ್ಕುಲೇಟ್ ಮಾಡಬೇಕಾದ್ರೆ ಮಧ್ಯಾಂಕವಿರ್ತಕ್ಕಂಥ ವರ್ಗಾಂತರವನ್ನು ನಾವು ಮೊದಲು ಕ್ಯಾಲ್ಕುಲೇಟ್ ಮಾಡಬೇಕು. ಅದಕ್ಕೆ ನಾವು ಇಲ್ಲಿ ಏನು ಮಾಡಬೇಕಂದ್ರೆ ಆವೃತ್ತಿಗಳ ಒಟ್ಟು ಮೊತ್ತ ಅಥವಾ ಸಂಚಿತ ಆವೃತ್ತಿಯಲ್ಲಿ ಬಂದಿರತಕ್ಕಂತಹ ಕೊನೆಯ ಸಂಖ್ಯೆಯೇ n ಆಗಿರ್ತದೆ. ಆದ್ದರಿಂದ n/2 ಮಾಡಿದಾಗ 25 ಬರ್ತದೆ. ಜಸ್ಟ್ ಗ್ರೇಟರ್ ದೆನ್ n/2 ಯಾವುದು 42 ಆಗ್ತದೆ. ಅದಕ್ಕೆ ಇಲ್ಲಿ ಮಧ್ಯಾಂಕವಿರ್ತಕ್ಕಂಥ ಮಧ್ಯಾಂಕವಿರುವ ವರ್ಗಾಂತರವು 60/80 ಆಗಿರ್ತದೆ. ಹಾಗಾದ್ರೆ ನಾವು ಈ ಮಧ್ಯಾಂಕವಿರುವ ವರ್ಗಾಂತರವನ್ನು ಬಳಕೆ ಮಾಡಿಕೊಂಡು ನಾವಿಲ್ಲಿ ಎಲ್ ಡಿಫೈನ್ ಮಾಡ್ಬೋದು. ಎಲ್ ಅಂದರೆ ಮಧ್ಯಾಂಕವಿರುವ ವರ್ಗಾಂತರದ ಕೆಳಮಿತಿ, ಇಲ್ಲಿ ಕ್ಯುಮ್ಯುಲೇಟಿವ್ ಫ್ರೀಕ್ವೆನ್ಸಿ ಅಂದರೆ ಸಂಚಿತ ಆವೃತ್ತಿ 22, ಇಲ್ಲಿ ಎಫ್ ಕೂಡ ಡಿಫೈನ್ ಮಾಡ್ಬೋದು ಮತ್ತು ಎಚ್ ಅಂದರೆ ಇಲ್ಲಿ ವರ್ಗಾಂತರ ಗಾತ್ರ. ಇವುಗಳನ್ನು ಬಳಕೆ ಮಾಡಿಕೊಂಡು ನೇರವಾಗಿ ಮಧ್ಯಾಂಕದ ಸೂತ್ರದಲ್ಲಿ ಆದೇಶಿಸಿದಾಗ ನಮಗೆ ಬೇಕಾಗಿರ್ತಕ್ಕಂಥ ಮಧ್ಯಾಂಕ ಸಿಕ್ಬಿಡ್ತದೆ. ಓಕೆ, ದಿಸ್ ಇಸ್ ಈಕ್ವಲ್ ಟು ಇಲ್ಲಿ ಇದು ಮಧ್ಯಾಂಕದ ಫಾರ್ಮುಲಾ. ಇಲ್ಲಿ n/2 ಅಂದರೆ 25, CF ಅಂದರೆ 22, F ಇಸ್ ಈಕ್ವಲ್ ಟು 20, H ಇಸ್ ಈಕ್ವಲ್ ಟು 20. ಇಲ್ಲಿ ನಾವು ಈ 20 ಇಲ್ಲಿ ಕ್ಯಾನ್ಸಲ್ ಆಗ್ತದೆ. 25 ಮೈನಸ್ 22 3 ಆಗ್ತದೆ. 60 ಪ್ಲಸ್ 3 63. ಆದ್ದರಿಂದ ಮಧ್ಯಾಂಕ ಇಲ್ಲಿ 63 ಆಗಿರ್ತದೆ. ಓಕೆ, ಇದು ಮಧ್ಯಾಂಕ. ಇನ್ನು ಚಾಯ್ಸಿಂಗ್ ಕ್ವಶನ್ ಆಯ್ಕೆ ಪ್ರಶ್ನೆ ಬಗ್ಗೆ ಚರ್ಚೆ ಮಾಡೋಣ. ಇಲ್ಲಿ ಬಹುಲಕವಿರುವ ವರ್ಗಾಂತರ ಯಾವುದಾಗಿರ್ತದೆ ಅಂದರೆ ಇಲ್ಲಿ ಓಕೆ 5-7 ಇದು ಇಲ್ಲಿ ನಾವು ಇದನ್ನು ಬಳಕೆ ಮಾಡಿಕೊಂಡು L is equal to ಡಿಫೈನ್ ಮಾಡ್ಬೋದು. F0, F1, F2 ಆ್ಯಂಡ್ H. ಓಕೆ, ಇಲ್ಲಿ ಬಹುಲಕದ ಸೂತ್ರ ಇದು. ದಿಸ್ ಇಸ್ ಸ್ಟ್ಯಾಂಡರ್ಡ್ ಫಾರ್ಮುಲಾ. ಜಸ್ಟ್ ನಾವು ನೇರವಾಗಿ ಈ ಬೆಲೆಗಳನ್ನು ಇಲ್ಲಿ ಆದೇಶಿಸಿದಾಗ ಓಕೆ F1 is equal to 15 minus F0 is equal to 9, F1 is equal to 15, F0 is equal to 9, F2 is equal to 9. ಓಕೆ, ಇಂಟು H is equal to 2 ಆಗಿರ್ತದೆ. ಹಾಗಾದರೆ 15 minus 9 is equal to 6. Then this is equal to 30 minus 18 into 2.
this is equal to 2 1s are 2 6 this 6 and this 6 get cancel, we get 1. 5 plus 1 is equal to 6, therefore ಆದ್ದರಿಂದ ಬಹುಲಕ ಏನಾಗ್ತದೆ ಅಂದರೆ ಇಲ್ಲಿ 6 ಆಗಿರ್ತದೆ. ಓಕೆ, ನೆಕ್ಸ್ಟ್ ಮುಂದಿನ ಪ್ರಶ್ನೆ 29. ಒಂದು ಕೋಷ್ಟಕವನ್ನು ಕೊಟ್ಟಾರ. ಈ ಕೋಷ್ಟಕದಲ್ಲಿ ದತ್ತಾಂಶಗಳನ್ನು ನೀಡಲಾಗಿದೆ. ಈ ದತ್ತಾಂಶಗಳನ್ನು ಬಳಕೆ ಮಾಡಿಕೊಂಡು ಕಡಿಮೆ ವಿಧಾನದ ಓಜೀವವನ್ನು ನಾವಿಲ್ಲಿ ರಚಿಸಬೇಕು. ಓಕೆ, ಇದು ಕಡಿಮೆ ವಿಧಾನದ ಓಜೀವ. ಇಲ್ಲಿ ಕಡಿಮೆ ವಿಧಾನದ ಓಜೀವ ಇದ್ದಾಗ ನಾವು ಮೇಲ್ಮಿತಿಯನ್ನು ಬಳಕೆ ಮಾಡಿಕೊಂಡು ನಾವಿಲ್ಲಿ ಗ್ರಾಫನ್ನು ತೆಗಿಬೇಕಾಗ್ತದೆ. ಇದಕ್ಕಿಂತ ಓಕೆ ಇಲ್ಲಿ ನಾವು ಗ್ರಾಫ್ ಬಗ್ಗೆ ಇಲ್ಲಿ ಚರ್ಚಿಸೋಣ. ಓಕೆ, ಇಲ್ಲಿ ನಾವು ಮೊದಲು ಇಲ್ಲಿ ಸ್ಕೇಲನ್ನು ತೆಗೆದುಕೊಳ್ಬೇಕು. ಇಲ್ಲಿ ಎಕ್ಸ್ ಅಕ್ಷ 1 ಸೆಂಟಿಮೀಟರ್ ಈಕ್ವಲ್ ಟು 10 ಮಾನಗಳು, ವಾಯ್ ಅಕ್ಷ 1 ಸೆಂಟಿಮೀಟರ್ ಈಕ್ವಲ್ ಟು 5 ಮಾನಗಳಾಗಿರ್ತದೆ. ಹಾಗಾದ್ರಲ್ಲಿ ಎಕ್ಸ್ ಇಸ್ ಈಕ್ವಲ್ ಟು ನಾನು ದೈನಂದಿನ ಆದಾಯವನ್ನು ಎಕ್ಸ್ ಅಕ್ಷದ ಮೇಲೆ ತೆಗೆದುಕೊಳ್ತೀವಿ. ಇಲ್ಲಿ ವಾಯ್ ಅಕ್ಷದ ಮೇಲೆ ಕೆಲಸಗಾರ ಸಂಖ್ಯೆಯನ್ನು ತೆಗೆದುಕೊಂಡಿದ್ದಾರೆ. ಹಾಗಾದರೆ ಎಕ್ಸ್ ಇಸ್ ಈಕ್ವಲ್ ಟು 100 ಆದಾಗ ವಾಯ್ ಇಸ್ ಈಕ್ವಲ್ ಟು 0 ಆಗಿರ್ತದೆ. ಇನ್ನು 120 ಆದಾಗ ಎಕ್ಸ್ ಇಸ್ ಈಕ್ವಲ್ ಟು 120, ಎಕ್ಸ್ ಇಸ್ ಈಕ್ವಲ್ ಟು 120 ಆದಾಗ ವಾಯ್ ಇಸ್ ಈಕ್ವಲ್ ಟು 8 ಆಗಿರ್ತದೆ. ಅದೇ ರೀತಿಯಾಗಿ ನಾವು ಈ ಕೆಲಸಗಾರರ ಸಂಖ್ಯೆಯನ್ನು ಬಳಕೆ ಮಾಡಿಕೊಂಡು ಮತ್ತು ಇದನ್ನು ಮೇಲ್ಮಿತಿಯನ್ನು ಬಳಕೆ ಮಾಡಿಕೊಂಡು ನಾವು ಈ ಗ್ರಾಫನ್ನು ತೆಗೆದಾಗ ಈ ನಕ್ಷೆಯು ಈ ಥರ ಇಲ್ಲಿ ಬರ್ತದೆ. ಇದು ಮೊದಲನೇ ಬಿಂದು, ಇದು ಎರಡನೇ ಬಿಂದು, 3 4 5 6 ಈ ಬಿಂದುಗಳನ್ನು ಸೇರಿಸಿದಾಗ ನಮಗಿಲ್ಲಿ ಕಡಿಮೆ ಇರೋ ಓಜೀವ ಸಿಗ್ತದೆ. ಇಲ್ಲಿ ನಾವು ಸ್ಕೀಮ್ ಆಫ್ ವ್ಯಾಲ್ಯೂಯೇಷನ್ನ ಸ್ವಲ್ಪ ನಾವು ಚರ್ಚೆ ಮಾಡ್ಬೋದು. ಎಕ್ಸ್ ಮತ್ತು ವಾಯ್ ಅಕ್ಷ ಸ್ಕೇಲ್ ಬರೆದ್ರೆ ನಮ್ಗೆ ಅರ್ಧ ಅಂಕವನ್ನು ಕೊಡ್ತಾರೆ. ಇಲ್ಲಿ ಬಿಂದುಗಳನ್ನು ಗುರುತಿಸಿದರೆ 1.5 ಮಾರ್ಕ್ಸ್ ಕೊಡ್ತಾರೆ. ನಕ್ಷೆ ಹೇಳಿದಾಗ 1 ಅಂಕವನ್ನು ಕೊಡ್ತಾರೆ. ಒಟ್ಟು 3 ಅಂಕದ ನಕ್ಷೆ ಇದು. ಓಕೆ, 3 ಅಂಕದ ಪ್ರಶ್ನೆ ಇದು. ಇನ್ನು ಮುಂದಿನ ಪ್ರಶ್ನೆ ಒಂದು ಚೀಲದಲ್ಲಿ 3 ಕೆಂಪು ಚೆಂಡುಗಳಿವೆ, 5 ಬಿಳಿ ಚೆಂಡುಗಳು, 8 ನೀಲಿ ಚೆಂಡುಗಳಿವೆ. ಚೀಲದಿಂದ ಯಾದೃಚ್ಛಿಕವಾಗಿ ರ್ಯಾಂಡಮ್ ಆಗಿ ಒಂದು ಚೆಂಡನ್ನು ತೆಗೆಯಲಾಗಿದೆ. ಆದ್ದರಿಂದ ಆ ಚೆಂಡು ಮೊದಲನೇದಾಗಿ ಒಂದು ಕೆಂಪು ಚೆಂಡು ಆಗಿರುವ, ಒಂದು ಬಿಳಿ ಚೆಂಡು ಆಗಿರದ ಸಂಭವನೀಯತೆಯನ್ನು ನಾವು ಕ್ಯಾಲ್ಕುಲೇಟ್ ಮಾಡಬೇಕು. ಇಲ್ಲಿ ಎರಡನೇ ಬಿಯನ್ನು ವೀಕ್ಷಣೆ ಮಾಡಿದಾಗ ಬಿಳಿ ಚೆಂಡು ಆಗಿರದ ಐತಿ. ಅಂದ್ರೆ ನಾವಿಲ್ಲಿ ಏನು ಮಾಡಬೇಕಂದ್ರೆ ಕೆಂಪು ಚೆಂಡುಗಳು ಮತ್ತು ನೀಲಿ ಚೆಂಡುಗಳನ್ನು ಚೆಂಡು ಆಗಿರುವ ಸಂಭವನೀಯತೆಯನ್ನು ಕ್ಯಾಲ್ಕುಲೇಟ್ ಮಾಡಬೇಕು. ಓಕೆ, ಇಲ್ಲಿ ಈ ಪ್ರಶ್ನೆಗೆ ಪರಿಹಾರ ನಾವು ಈ ಥರ ಬರಿಬೋದು. ಇಲ್ಲಿ ಸಾಧ್ಯ ಫಲಿತಾಂಶಗಳ ಸಂಖ್ಯೆ 3 ಕೆಂಪು ಚೆಂಡುಗಳಿವೆ. ಒಟ್ಟು ಚೆಂಡುಗಳ ಸಂಖ್ಯೆ 3 ಕೆಂಪು ಚೆಂಡುಗಳು, 5 ಬಿಳಿ ಚೆಂಡುಗಳು, 8 ನೀಲಿ ಚೆಂಡುಗಳನ್ನು ಕೂಡಿಸಿದಾಗ ಎನ್ ಆಫ್ ಎಸ್ ಇಸ್ ಈಕ್ವಲ್ ಟು 16 ಆಗ್ತದೆ. ಅಂದ್ರೆ ಇಲ್ಲಿ ಸಾಧ್ಯ ಫಲಿತಗಳ ಒಟ್ಟು ಸಂಖ್ಯೆ 16 ಅಥವಾ ಸ್ಯಾಂಪಲ್ ಸ್ಪೇಸ್ ಅಂತೇಳಿ ನಾವು ಕರಿತೀವಿ. ಇನ್ನು ಕೆಂಪು ಚೆಂಡುಗಳ ಸಂಭವನೀಯತೆಯನ್ನು ಕ್ಯಾಲ್ಕುಲೇಟ್ ಮಾಡಬೇಕು. ಇಲ್ಲಿ ಕೆಂಪು ಚೆಂಡುಗಳ ಸಂಖ್ಯೆ 3 ಐತಿ. 3/16 ಮಾಡಿದರೆ ನಮಗಿಲ್ಲಿ ಹೊರತೆಗೆದ ಚೆಂಡು ಕೆಂಪು ಆಗಿರೋ ಸಂಭವನೀಯತೆ ಸಿಕ್ಬಿಡ್ತದೆ. ಹಾಗಾದರೆ ಫಾರ್ಮುಲಾ ನಾವು ಪಿ ಆಫ್ ಆರ್ ಇಸ್ ಈಕ್ವಲ್ ಟು ಎನ್ ಆಫ್ ಆರ್ ಡಿವೈಡ್ ಬೈ ಎನ್ ಆಫ್ ಎಸ್. ದೇರ್ಫೋರ್ ಪಿ ಆಫ್ ಆರ್ ಇಸ್ ಈಕ್ವಲ್ ಟು 3/16. ಇಲ್ಲಿ ಬಿಳಿ ಚೆಂಡು ಆಗಿರೋ ಘಟನೆಯನ್ನು ನಾವು ಆಗಿರುವ ಸಂಭವನೀಯತೆಯನ್ನು ಕಂಡುಹಿಡಬೇಕಾಗಿತ್ತು. ಆದ್ದರಿಂದ ಇಲ್ಲಿ ಕೆಂಪು ಮತ್ತು ನೀಲಿ ಚೆಂಡನ್ನು ಆಗಿರುವ ಸಂಭವನೀಯತೆಯನ್ನು ಕ್ಯಾಲ್ಕುಲೇಟ್ ಮಾಡಬೇಕು. ಆದ್ದರಿಂದ 3 ಕೆಂಪು ಚೆಂಡುಗಳು, 8 ನೀಲಿ ಚೆಂಡುಗಳನ್ನು ಕೂಡಿಸಿದಾಗ ಎನ್ ಆಫ್ ಎ ಇಸ್ ಈಕ್ವಲ್ ಟು 18 ಆಗ್ತದೆ. ಆದ್ದರಿಂದ 11/16 ಇದು ಹೊರತೆಗೆದ ಚೆಂಡು ಬಿಳಿ ಆಗಿರದ ಸಂಭವನೀಯತೆ ಆಗಿರ್ತದೆ. ಇದು ಪ್ರಶ್ನೆ 30ಕ್ಕೆ ಸಂಬಂಧಿಸಿದ ಪರಿಹಾರ. ಇನ್ನು 31ನೇ ಪ್ರಶ್ನೆ. ಇಲ್ಲಿ ಆಲ್ಮೋಸ್ಟ್ ಈ ಕ್ವಶನ್ಸನ್ನು ಎಲ್ಲ ವಿದ್ಯಾರ್ಥಿಗಳು ಪ್ರಾಕ್ಟೀಸ್ ಮಾಡಿರ್ತೀರಿ. ಬಾಹ್ಯ ಬಿಂದುವಿನಿಂದ ವೃತ್ತಕ್ಕೆ ಎಳೆದ ಸ್ಪರ್ಶಿಗಳ ಉದ್ದವು ಸಮನಾಗಿರುತ್ತದೆ. ಎಲ್ಲರೂ ಆಲ್ಮೋಸ್ಟ್ ಇಲ್ಲಿ ಈ ಪ್ರಶ್ನೆಯನ್ನು
ಪ್ರಾಕ್ಟೀಸ್ ಮಾಡಿರ್ತೀರಿ. ಆದ್ದರಿಂದ ಇದನ್ನು ನಾನು ಜಾಸ್ತಿ ಚರ್ಚಿಸಲಿಕ್ಕೆ ಹೋಗೋದಿಲ್ಲ. ಇಲ್ಲಿ ನಾನು ಬೇಕಂದರೆ ನಾವು ಇಲ್ಲಿ ಬ್ಲೂ ಪ್ರಿಂಟನ್ನು ಚರ್ಚೆ ಮಾಡ್ಬೋದು. ನೋಡಿ, ಇಲ್ಲಿ ಚಿತ್ರವನ್ನು ಬಿಡಿಸಿದಾಗ ನಮ್ಗೆ ಅರ್ಧ ಅಂಕವನ್ನು ಇಲ್ಲಿ ಕೊಡ್ತಾರೆ. ಮತ್ತು ಓಕೆ, ದತ್ತವನ್ನು ಬರೆದಾಗ ಅರ್ಧ ಅಂಕ, ಸಾಧನೆಯ ಬರೆದಾಗ ಅರ್ಧ ಅಂಕ, ಇಲ್ಲಿ ರಚನೆ ಬರೆದಾಗ ಅರ್ಧ ಅಂಕ, ಆನಂತರ ಇಲ್ಲಿ ಸಾಧನೆ ಮಾಡಿದ್ದೆ ಆದರೆ ಇಲ್ಲಿ ನಮಗೆ ಇಲ್ಲಿ ಅರ್ಧ ಅಂಕ ಪ್ಲಸ್ ಅರ್ಧ ಅಂಕ 1 ಅಂಕವನ್ನು ಕೊಡ್ತಾರೆ. ಆದ್ದರಿಂದ ಇದು 3 ಅಂಕದ ಪ್ರಶ್ನೆ. ಓಕೆ, ಅಥವಾ ನೀವು ಈ ಪರ್ಯಾಯ ವಿಧಾನವನ್ನು ಕೂಡ ನೀವು ವೀಕ್ಷಣೆ ಮಾಡ್ಬೋದು. ಈ ಪರ್ಯಾಯ ವಿಧಾನದಿಂದ ಕೂಡ ನಾವು ಈ ಪ್ರಶ್ನೆಗೆ ಪರಿಹಾರವನ್ನು ಕಂಡುಕೊಳ್ಬೋದು. ಇದರಲ್ಲಿ ಯಾವುದಾದ್ರೂ ಒಂದನ್ನು ಬರೆದ ಸಾಕು, ನಿಮಗಿಲ್ಲಿ 3 ಅಂಕಗಳನ್ನು ಕೊಡಲಾಗುವುದು. ಓಕೆ, ಇನ್ನು ಪ್ರಶ್ನೆ ಸಂಖ್ಯೆ 32. ಓಕೆ, ಬಿ ಸಿ ಇಸ್ ಈಕ್ವಲ್ ಟು ಕೊಟ್ಟಾರ, ಎ ಬಿ ಇಸ್ ಈಕ್ವಲ್ ಟು 6 ಸೆಂಟಿಮೀಟರ್, ಎ ಸಿ ಇಸ್ ಈಕ್ವಲ್ ಟು 4.5 ಸೆಂಟಿಮೀಟರ್ ಇರುವ ತ್ರಿಭುಜ ಎ ಬಿ ಸಿಯನ್ನು ರಚಿಸಿ ಮತ್ತೊಂದು ತ್ರಿಭುಜವನ್ನು ಅದರ ಬಾಹುಗಳ ತ್ರಿಭುಜ ಎ ಬಿ ಸಿಯ ಅನುರೂಪ ಬಾಹುಗಳು 4/3 ರಷ್ಟಿರುವಂತೆ ರಚಿಸಿ ಅಂತ ಹೇಳ್ಯಾರ. ವಿದ್ಯಾರ್ಥಿಗಳೇ, ಎಲ್ಲರೂ ವಿದ್ಯಾರ್ಥಿಗಳು ಪ್ರಾಕ್ಟೀಸ್ ಮಾಡಿರ್ತೀರಿ. ಓಕೆ, ನಾನು ಇಲ್ಲಿ ಸ್ಕೀಮ್ ಆಫ್ ಎಲ್ಯೂಷನ್ನ ಚರ್ಚಿಸ್ಬೋದು. ಆ ನಕ್ಷೆಯು ಈ ಥರ ಆಗಿರ್ತದೆ. ಅಥವಾ ನಮಗಿಲ್ಲಿ ಬೇಕಾಗಿರ್ತಕ್ಕಂತಹ ತ್ರಿಭುಜ ಎ ಬಿ ಡ್ಯಾಶ್ ಸಿ ಡ್ಯಾಶ್. ಓಕೆ, ಇಲ್ಲಿ ದತ್ತ ತ್ರಿಭುಜವನ್ನು ರಚನೆ ಮಾಡಿದ್ದೆ ಆದರೆ ಇಲ್ಲಿ 1 ಅಂಕವನ್ನು ನೀಡಲಾಗ್ತದೆ. ಲಘುಕೋನ ರಚನೆ ಮಾಡಿ 4 ಭಾಗಗಳನ್ನು ಗುರುತಿಸಿದರೆ ಅರ್ಧ ಅಂಕವನ್ನು ನೀಡ್ತಾರೆ. 2 ಸಮಾಂತರ ರೇಖೆಗಳನ್ನು ಎಳೆದಾಗ ಅಲ್ಲಿ 1 ಅಂಕವನ್ನು ಕೊಡ್ತಾರೆ. ತ್ರಿಭುಜ ಎ ಡ್ಯಾಶ್ ಸಿ ಡ್ಯಾಶನ್ನು ರಚಿಸಿದಾಗ ಅರ್ಧ ಅಂಕವನ್ನು ಕೊಡ್ತಾರೆ. ಇಲ್ಲಿ 1 + 1 ಓಕೆ, 1 + 2 2 + 3. ಓಕೆ, ಇದು 32ನೇ ಪ್ರಶ್ನೆಗೆ ಸರಿಯಾದ ಉತ್ತರ. ಓಕೆ, ಇನ್ನು ಪ್ರಶ್ನೆ ಸಂಖ್ಯೆ 33. ಇಲ್ಲಿ ಎ ಬಿ ಸಿ ಡಿ ಒಂದು ಆಯತ ಉದ್ದ ಕೊಟ್ಟಾರೆ 20 ಸೆಂಟಿಮೀಟರ್, ಅಗಲ 10 ಸೆಂಟಿಮೀಟರ್. ಒ ಎ ಪಿ ಬಿಯು 10√2 ಸೆಂಟಿಮೀಟರ್ ತ್ರಿಜ್ಯವುಳ್ಳ ವೃತ್ತದ ತ್ರಿಜ್ಯಾಂತರ ಖಂಡ. ಓಕೆ, ಛಾಯೆಗೊಳಿಸಿದ ಭಾಗದ ವಿಸ್ತೀರ್ಣವನ್ನು ನಾವೇನು ಮಾಡಬೇಕು, ಇಲ್ಲಿ ಕ್ಯಾಲ್ಕುಲೇಟ್ ಮಾಡಬೇಕು. ಇಲ್ಲಿ ನಾನು ಎ ಬಿಯನ್ನು ಜಾಯಿನ್ ಮಾಡ್ತಾನೆ. ಇಲ್ಲಿ ಎ ಬಿ ಜಾಯಿನ್ ಮಾಡಿದಾಗ ಇಲ್ಲಿ ನಾವು ಏನು ಮಾಡ್ಬೋದು ಅಂದರೆ ನಾವು ಛಾಯೆಗೊಳಿಸಿದ ಭಾಗದ ವಿಸ್ತೀರ್ಣವನ್ನು ಕ್ಯಾಲ್ಕುಲೇಟ್ ಮಾಡಬೇಕೈತಿ. ಅಂದರೆ ಇಲ್ಲಿ ಕಪ್ಪು ಬಣ್ಣದ ಕಾಣ್ತಕ್ಕಂತಹ ಪ್ರದೇಶವನ್ನು ನಾವು ಇಲ್ಲಿ ಕ್ಯಾಲ್ಕುಲೇಟ್ ಮಾಡಬೇಕು. ಇದನ್ನು ಕ್ಯಾಲ್ಕುಲೇಟ್ ಮಾಡಬೇಕಾದ್ರೆ ಈಗ ನಾವು ಇಲ್ಲಿ ಮೊದಲು ನಾವು ಆಯತದ ವಿಸ್ತೀರ್ಣವನ್ನು ಕ್ಯಾಲ್ಕುಲೇಟ್ ಮಾಡಿ ಅದರಲ್ಲಿ ಓಕೆ, ನಾನು ಈ ಭಾಗವನ್ನು ಮೈನಸ್ ಮಾಡಬೇಕು. ಪ್ಲಸ್ ಈ ಭಾಗ ಅಂದರೆ ಛಾಯೆಗೊಳಿಸದೇ ಇರತಕ್ಕಂಥ ಭಾಗವನ್ನು ನಾವೇನು ಮಾಡಬೇಕಂದ್ರೆ ಇಲ್ಲಿ ಮೈನಸ್ ಮಾಡಬೇಕು. ಓಕೆ, ಕೊಟ್ಟಂತಹ ದತ್ತವನ್ನು ಬರೆದುಕೊಂಡಾಗ ಓಕೆ, ಇದು ಚಾಯ್ಸಿಂಗ್ ಕ್ವಶನ್. ಓಕೆ, ಇಲ್ಲಿ ನಾವು ಛಾಯೆಗೊಳಿಸಿದ ಭಾಗದ ವಿಸ್ತೀರ್ಣ ಕ್ಯಾಲ್ಕುಲೇಟ್ ಮಾಡಬೇಕಾದ್ರೆ ಆಯತದ ವಿಸ್ತೀರ್ಣ ಮೈನಸ್ ಎ ಪಿ ಬಿ ವೃತ್ತಖಂಡದ ವಿಸ್ತೀರ್ಣವನ್ನು ಮೈನಸ್ ಮಾಡಿದಾಗ ಮಾತ್ರ ನಮಗೂ ಇಲ್ಲಿ ಛಾಯೆಗೊಳಿಸಿದ ಭಾಗದ ವಿಸ್ತೀರ್ಣ ಸಿಗ್ತದೆ. ಓಕೆ, ಇಲ್ಲಿ ನಾವಿಲ್ಲಿ ರಚನೆ ಮಾಡಿದಂತಹ ತ್ರಿಭುಜ ಲಂಬಕೋನ ತ್ರಿಭುಜ ಹೌದೋ ಅಲ್ಲೋ ಎಂಬುದನ್ನು ಮೊದಲು ನಾವು ಚರ್ಚಿಸಬೇಕು. ಅದನ್ನು ತ್ರಿಭುಜ ಎ ಒ ಬಿಯಲ್ಲಿ ಎ ಬಿ ಕೊಟ್ಟಾರ, ಒ ಎ ಕೊಟ್ಟಾರ, ಒ ಬಿ ಕೂಡ ಕೊಟ್ಟಾರ. ಯಾಕಂದರೆ ಒ ಎ ಒ ಬಿ ಈಸ್ ಈಕ್ವಲ್ ಟು 10√2 ಆಗಿರ್ತದೆ. ಇಲ್ಲಿ ಎ ಬಿ ಸ್ಕ್ವೇರ್ ಈಸ್ ಈಕ್ವಲ್ ಟು 20 ಸ್ಕ್ವೇರ್ ಈಸ್ ಈಕ್ವಲ್ ಟು 400 ಸೆಂಟಿಮೀಟರ್ ಸ್ಕ್ವೇರ್ ಆಗಿರ್ತದೆ. ಇಲ್ಲಿ ನಾನು ಒ ಎ ಸ್ಕ್ವೇರ್ ಮತ್ತು ಒ ಬಿ ಸ್ಕ್ವೇರ್ನ ಮಾಡಿ ಆ್ಯಡ್ ಮಾಡಿದಾಗ ಅದು ಕೂಡ 400 ಸೆಂಟಿಮೀಟರ್ ಸ್ಕ್ವೇರ್ ಬರ್ತದೆ. ಆದ್ದರಿಂದ ಈ ನಿಯಮವನ್ನು ಇಲ್ಲಿ ಪಾಲಿಸುವುದರಿಂದ ಎ ಬಿ ಸ್ಕ್ವೇರ್ ಈಸ್ ಈಕ್ವಲ್ ಟು ಒ ಎ ಸ್ಕ್ವೇರ್ ಪ್ಲಸ್ ಒ ಬಿ ಸ್ಕ್ವೇರ್ ಈ ನಿಯಮವನ್ನು ಸ್ಯಾಟಿಸ್ಫೈ ಮಾಡೋದ್ರಿಂದ ತ್ರಿಭುಜ ಎ ಒ ಬಿಯು ಒಂದು ಲಂಬಕೋನ ತ್ರಿಭುಜ ಒ ಈಸ್ ಈಕ್ವಲ್ ಟು 90 ಡಿಗ್ರಿ ಆಗಿರ್ತದೆ. ಆದ್ದರಿಂದ ಛಾಯೆಗೊಳಿಸಿದ ಭಾಗದ ವಿಸ್ತೀರ್ಣ ಈಸ್ ಈಕ್ವಲ್ ಟು ಇಲ್ಲಿ ಏನಾಗ್ತದಪ್ಪ ಅಂದ್ರೆ ಆಯತದ ವಿಸ್ತೀರ್ಣ ಮೈನಸ್ ವೃತ್ತಖಂಡ ಎ ಪಿ ಬಿಯ ವಿಸ್ತೀರ್ಣ. ಇಲ್ಲಿ ವೃತ್ತಖಂಡ ಎ ಪಿ ಬಿಯ ವಿಸ್ತೀರ್ಣ ನಾವು ಈ ಥರ ಕೂಡ ಬರಿಬೋದು. ತ್ರಿಜ್ಯಾಂತರ ಖಂಡ ಒ ಎ ಬಿ ಪಿ ಬಿ ವಿಸ್ತೀರ್ಣದಲ್ಲಿ ಈ ತ್ರಿಭುಜವನ್ನು ನಾವೇನು ಮಾಡಬೇಕು, ಮೈನಸ್ ಮಾಡಬೇಕು. ಓಕೆ, ಆದ್ದರಿಂದ ಇಲ್ಲಿ ಎಲ್ ಈಸ್ ಈಕ್ವಲ್ ಟು 20, ಬಿ ಈಸ್ ಈಕ್ವಲ್ ಟು
10 ತ್ರಿಜ್ಯಾದ ಖಂಡದ ಸೂತ್ರ ಗೊತ್ತದ ಥೀಟಾ ಡಿವೈಡ್ ಬೈ 360 ಡಿಗ್ರಿ ಇಂಟು 5r². ಇದು ಲಂಬಕೋನ ತ್ರಿಭುಜ ಆಗಿರೋದರಿಂದ 1/2 ಇಂಟು OA ಇಂಟು OB ಪಾದ ಗುಣಿಸು ಎತ್ತರ ಈ ಫಾರ್ಮುಲಾ ನಾವು ಬಳಕೆ ಮಾಡಿಕೊಂಡು ಇದರ ವಿಸ್ತೀರ್ಣವನ್ನು ಕ್ಯಾಲ್ಕುಲೇಟ್ ಮಾಡ್ಬೋದು. ಇಲ್ಲಿ ಎಲ್ಲ ಬೆಲೆಗಳನ್ನು ಆದೇಶಿಸಿದಾಗ ಓಕೆ ಸಿಂಪ್ಲಿಫಿಕೇಶನ್ ಮಾಡಿದ್ರೆ ನಮಗೆ ಏನು ಸಿಗ್ತದೆ ಅಂದರೆ 200 ಮೈನಸ್ 157 ಮೈನಸ್ 100 200 ಮೈನಸ್ 57 ಈಸ್ ಈಕ್ವಲ್ ಟು 143 ಸೆಂಟಿಮೀಟರ್ ಸ್ಕ್ವೇರ್. ಓಕೆ, ಇದು ಆತ್ಮೀಯ ವಿದ್ಯಾರ್ಥಿಗಳೇ ಈ ಪ್ರಶ್ನೆಯನ್ನು ಓಕೆ ಇದು ಪರಿಹಾರ. ಇದು ಪ್ರಶ್ನೆ ಸಂಖ್ಯೆ 33ರ ಪರಿಹಾರ. ಇಲ್ಲಿ ನಾವು ಚಾಯ್ಸಿಂಗ್ ಕ್ವಶನ್ ಕೂಡ ಇಲ್ಲಿ ಇದೆ, ಅದರ ಪರಿಹಾರವನ್ನು ಕೂಡ ನಾವಿಲ್ಲಿ ಚರ್ಚಿಸೋಣ. ಓಕೆ, ಇಲ್ಲಿ ಬೀಸಣಿಗೆಗೆ ಬೇಕಾದ ಬಟ್ಟೆಯ ವಿಸ್ತೀರ್ಣವನ್ನು ವಿಸ್ತೀರ್ಣ ತ್ರಿಜ್ಯಾದ ಖಂಡದ ವಿಸ್ತೀರ್ಣ ಆಗಿರ್ತದೆ. ತ್ರಿಜ್ಯಾದ ಖಂಡದ ವಿಸ್ತೀರ್ಣ ನಮಗೆ ಸ್ಟ್ಯಾಂಡರ್ಡ್ ಫಾರ್ಮುಲಾ. ಹಾಗಾದರೆ ದಿಸ್ ಇಸ್ ಈಕ್ವಲ್ ಟು ಥೀಟಾ ಡಿವೈಡ್ ಬೈ 360 ಡಿಗ್ರಿ ಇಂಟು 5r². ಓಕೆ, ಇಲ್ಲಿ ಪೈ ಬೆಲೆಯನ್ನು ಆದೇಶಿಸಬೇಕು, ಆರ್ ಬೆಲೆ ಕೂಡ ಕೊಟ್ಟಾರ. ಹಾಗಾದರೆ ಇಲ್ಲಿ ಓಕೆ ದಿಸ್ ಇಸ್ ಈಕ್ವಲ್ ಟು 22 ಇಂಟು 21. ಇಲ್ಲಿ 10 ಕ್ಯಾನ್ಸಲ್ ಆಗ್ತದೆ. ಓಕೆ, ಇಲ್ಲಿ 3 7 1 7 3 ಓಕೆ 3 1 3 1 3 12 and this 12 and this 12 get cancel. 22 into 21 is equal to 462 ಸೆಂಟಿಮೀಟರ್ ಸ್ಕ್ವೇರ್. ಇಲ್ಲಿ ಬೀಸಣಿಗೆಗೆ ಬೇಕಾದ ಲೋಹದ ತಂತಿಯ ಉದ್ದ ಇಸ್ ಈಕ್ವಲ್ ಟು ತ್ರಿಜ್ಯಾದ ಖಂಡದ ಕಂಸದ ಉದ್ದ ಪ್ಲಸ್ 2 ಟೈಮ್ಸ್ ತ್ರಿಜ್ಯ. ಇಲ್ಲಿ ಓಕೆ ಥೀಟಾ ಬೈ 360 ಇಂಟು 5r ಪ್ಲಸ್ 2r. ಇಲ್ಲಿ ಬೆಲೆಗಳನ್ನು ಆದೇಶಿಸಿದಾಗ ಸಿಂಪ್ಲಿಫಿಕೇಶನ್ ಮಾಡಿದಾಗ ನಮಗಿಲ್ಲಿ 42 ಪ್ಲಸ್ 44 ಪ್ಲಸ್ 42 ಈಸ್ ಈಕ್ವಲ್ ಟು 86 ಸೆಂಟಿಮೀಟರ್ ಸ್ಕ್ವೇರ್. ಆದ್ದರಿಂದ ಬಟ್ಟೆಯ ವಿಸ್ತೀರ್ಣ 462 ಸೆಂಟಿಮೀಟರ್ ಸ್ಕ್ವೇರ್, ತಂತಿಯ ಉದ್ದ 86 ಆಗಿರ್ತದೆ. ಓಕೆ ಆತ್ಮೀಯ ವಿದ್ಯಾರ್ಥಿಗಳೇ, ಈ ವಿಡಿಯೋನ ವೀಕ್ಷಣೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ಮುಂದಿನ 4 ಅಂಕದ ಪ್ರಶ್ನೆಗಳನ್ನು ಮುಂದಿನ ಅವಧಿಯಲ್ಲಿ ಚರ್ಚಿಸೋಣ. ಓಕೆ, ಥ್ಯಾಂಕ್ ಯು ಸೋ ಮಚ್.